ಆಪರೇಷನ್ ಗ್ಯಾರಂಟಿ ಸಿಎಂ ಡಿಕೆ ಶಿವಕುಮಾರ್ ಹೈ ವೋಲ್ಟೇಜ್ ಸಭೆ ಕರೆದಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆ ಪರಿಶೀಲನಾ ಸಭೆ ಕರೆದಿದ್ದಾರೆ ಸಿಎಂ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದಲ್ಲಿ ಮೀಟಿಂಗ್ ಇದೆ. ಆಪರೇಷನ್ ಗ್ಯಾರಂಟಿ ಸಿಎಂ ಡಿಕೆ ಶಿವಕುಮಾರ್ ಹೈ ವೋಲ್ಟೇಜ್ ಸಭೆ ಕರೆದಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಯ ಪರಿಶೀಲನಾ ಸಭೆಯನ್ನ ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಪರಿಷ್ಕರಣೆಗೆ ಮುಂದಾಗಿದೆ ಸರ್ಕಾರ. ಗ್ಯಾರಂಟಿಗಳಿಗೆ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ಅರ್ಜಿ ಸಲ್ಲಿಕೆ ಸೂಚನೆ ಬೆನ್ನಲ್ಲೇ ಇವತ್ತು ಸಭೆ ಕರೆದಿದ್ದಾರೆ ಸಿಎಂ. ಸತ್ತವರ ಹೆಸರಿಗೆ ಗೃಹಲಕ್ಷ್ಮಿ ಹಣ ಹೋಗ್ತಾ ಇರೋದು ಪತ್ತೆ ಆಗಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ, ಅನುಷ್ಠಾನ ಸಮಿತಿಯ ಸದಸ್ಯರು, ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗ್ತಾರೆ. ಆಪರೇಷನ್ ಗ್ಯಾರಂಟಿ ಶುರು ಮಾಡಿದೆ ಸರ್ಕಾರ. ರಾಜ್ಯದ ಜನಕ್ಕೆ ಕಾಂಗ್ರೆಸ್ ಕೊಟ್ಟಂತಹ ಭರವಸೆ ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಪಂಚ ಗ್ಯಾರಂಟಿ ಭರವಸೆ ಅಧಿಕಾರಕ್ಕೆ ಬಂದ ನಂತರ ಆ ಗ್ಯಾರಂಟಿಯನ್ನ ಜನರಿಗೆ ತಲುಪಿಸಿದೆ ನಿಜ. ಆದರೆ ಅನರ್ಹರಿಗೂ ಕೂಡ ಈ ಗ್ಯಾರಂಟಿ ಯೋಜನೆಯ ಲಾಭ ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆ ಈಗ ಪರಿಷ್ಕರಣೆಗೆ ಮುಂದಾಗಿದೆ. ಅದರಲ್ಲೂ ಗೃಹಲಕ್ಷ್ಮಿ, ಸತ್ತವರ ಹೆಸರಿಗೂ ಕೂಡ ಗೃಹಲಕ್ಷ್ಮಿಯ ಹಣ ಹೋಗ್ತಾ ಇರೋದು ಪತ್ತೆ ಆಗಿದೆ. ಅನರ್ಹರಲ್ಲದವರು, ಅರ್ಹರಿಗೆ ಯೋಜನೆಯ ಲಾಭ ಸಿಗೋದು ಒಂದು ಕಡೆ, ಆದರೆ ಅನರ್ಹರಿಗೂ ಕೂಡ ಈ ಯೋಜನೆಯ ಲಾಭ ತಲುಪ್ತಾ ಇದೆ. ಹಾಗಾಗಿ ಪರಿಷ್ಕರಣೆ ಮಾಡ್ತಾ ಇದೆ ಸರ್ಕಾರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಈಗ ಆಪರೇಷನ್ ಗ್ಯಾರಂಟಿ ಸರ್ಕಾರ ಮಾಡ್ತಾ ಇದೆ. ಇವತ್ತು ಸಭೆ ಕರೆದಿದ್ದಾರೆ ಡಿಕೆ ಶಿವಕುಮಾರ್. ಒಟ್ಟಿನಲ್ಲಿ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ? ಯಾಕಂದ್ರೆ ಈಗ 2 ಯೋಜನೆಯ ಬಗ್ಗೆ ಪರಿಷ್ಕರಣೆ ಮಾಡ್ತಾ ಇದೆ. ಒಂದು ಗೃಹಲಕ್ಷ್ಮಿ, ಇನ್ನೊಂದು ಗೃಹ ಜ್ಯೋತಿ. ಈಗ ಪಂಚ ಗ್ಯಾರಂಟಿ ಯೋಜನೆಯ ಪರಿಶೀಲನಾ ಸಭೆ ಕರೆದಿರೋದ್ರಿಂದ ಏನೆಲ್ಲ ಚರ್ಚೆ ಆಗುತ್ತೆ? ಶ್ವೇತಾ, ಈ ಹಿಂದೆಯಿಂದಲೂ ಕೂಡ ಗ್ಯಾರಂಟಿ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಗ್ಯಾರಂಟಿ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆದರೆ, ಇನ್ನೊಂದು ಕಡೆ ಸಾಕಷ್ಟು ಜನ ಅನಧಿಕೃತವಾಗಿ ಗ್ಯಾರಂಟಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅನರ್ಹರಿಗೂ ಕೂಡ ಗ್ಯಾರಂಟಿಗಳು ಹೋಗ್ತಾ ಇದೆ ಅನ್ನುವಂತಹ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೂ ಮುಂಚಿತವಾಗಿಯೂ ಕೂಡ ಈ ಗ್ಯಾರಂಟಿ ವಿಚಾರವಾಗಿ ಪರಿಶೀಲನೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಅಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸ್ತಾ ಇದ್ರು. ಇದರ ಬೆನ್ನಲ್ಲೇ ಅವರು ಸಿಎಂ ಆದಂತಹ ಬೆನ್ನಲ್ಲೇ ಅವರು ಗ್ಯಾರಂಟಿಗಳನ್ನ ಪರಿಷ್ಕರಣೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅದು ಅನರ್ಹರು, ಅದರಲ್ಲೂ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಜನ ಮರಣ ಹೊಂದಿದಂತಹವರ ಹೆಸರಿನಲ್ಲೂ ಕೂಡ ಗೃಹಲಕ್ಷ್ಮಿ ಹಣವನ್ನ ತೆಗೆದುಕೊಳ್ತಾ ಇದ್ದಾರೆ. ಅಂತಹವರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹೋಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಯಿತು. ಅದು ಸಾಕಷ್ಟು ವರದಿಗಳನ್ನ ತೆಗೆದುಕೊಂಡ್ರು, ಲೆಕ್ಕಾಚಾರವನ್ನ ಮಾಡಿದ್ರು. ಇದರಿಂದ ಸಾಕಷ್ಟು ಹಣ ಕೂಡ ಉಳಿತಾಯ ಆಗತ್ತೆ ಅನ್ನುವಂಥದ್ದು ಸರ್ಕಾರದ ಗಮನಕ್ಕೆ ಬಂತು. ಈ ಕಾರಣಕ್ಕಾಗಿ ಪರಿಷ್ಕರಣೆಯನ್ನ ಮಾಡೋದಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಇನ್ನೊಂದು ಕಡೆ ಗೃಹ ಜ್ಯೋತಿ ಕೇವಲ ಮನೆಯ ಬಳಕೆಗೆ ಮಾತ್ರ ಅವರು ಕೊಟ್ಟಿರುವಂಥದ್ದು. ಆದರೆ ಕೆಲವೊಬ್ಬರು ಖಾಸಗಿಯಾಗಿ ಅಂಗಡಿಗಳ ಮಾಲೀಕರು ಕೂಡ ಮನೆಗೆ ಕೊಟ್ಟಿರುವಂತಹ 200 ಯೂನಿಟ್ ಕರೆಂಟ್ ಅನ್ನೇ ಅಂಗಡಿಗಳಿಗೆ ಬಳಸುವಂಥದ್ದು, ಕಮರ್ಷಿಯಲ್ ಆಗಿ ಬಳಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅಂತಹ ವಿಚಾರದಲ್ಲೂ ಕೂಡ ಅಧಿಕಾರಿಗಳಿಗೆ ಗಮನ ಹರಿಸೋದಕ್ಕೆ ಹೇಳಿದ್ದಾರೆ. ಈಗ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸೋದಕ್ಕೂ ಕೂಡ ಸರ್ಕಾರ ಆದೇಶವನ್ನ ಮಾಡ್ತಾ ಇದೆ. ಹೊಸದಾಗಿ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸ್ತಾರೆ ಅಂತವರಿಗೆ ಮಾತ್ರ ಗೃಹ ಜ್ಯೋತಿ ಇರಬಹುದು, ಗೃಹಲಕ್ಷ್ಮಿಯನ್ನ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಅವರು ಕರೆಕ್ಟ್ ಆಗಿರುವಂತಹ ಪ್ರೂಫ್ ಅನ್ನ ಇಟ್ಕೊಳ್ಬೇಕು, ಯಾವ ನಂಬರ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕು. ಅವರು ಮರಣ ಹೊಂದಿದವರ ಹೆಸರಿನಲ್ಲಿ ತಗೊಳ್ತಾ ಇದ್ದಾರೆ ಅಥವಾ ಅವರು ನಿಜವಾಗ್ಲೂ ಕೂಡ ಅರ್ಹರಿದ್ದಾರೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಿ ಈಗ 5 ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಇವತ್ತು ಅದರ ಪರಿಶೀಲನಾ ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಅನುಷ್ಠಾನದ ಸಮಿತಿಯನ್ನ ಸರ್ಕಾರ ಏನು ರಚನೆ ಮಾಡಿತ್ತು, ಆ ಸಮಿತಿಯಲ್ಲಿರುವಂತಹ ಅಧ್ಯಕ್ಷರು ಸೇರಿದಂತೆ ಸಮಿತಿಯಲ್ಲಿರುವಂತಹ ಸದಸ್ಯರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅದರ ಜೊತೆಗೆ ಇಲಾಖಾವಾರು ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳಿದೆ. ಎಲ್ಲರೂ ಕೂಡ ಚರ್ಚೆಯನ್ನ ಮಾಡಿ ಯಾವ ರೀತಿಯಾಗಿ ಇದನ್ನ ಅನುಷ್ಠಾನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನ ಸಿಎಂ ಬಳಿ ಮಾಡ್ತಾರೆ. ಅದಾದ ಬಳಿಕ ಯಾವ ರೀತಿಯಾಗಿ ಪರಿಷ್ಕರಣೆ ಮಾಡಬೇಕು, ಪರಿಷ್ಕರಣೆ ಮಾಡಿದ್ರೆ ಅರ್ಹರಿಗೆ ಯಾವ ರೀತಿಯಾಗಿ ಈಸಿಯಾಗಿ ಯೋಜನೆ ಸಿಗುತ್ತೆ, ಅನರ್ಹರನ್ನ ಯಾವ ರೀತಿಯಾಗಿ ತೆಗೆದು ಹಾಕಬಹುದು ಅನ್ನುವಂತಹ ಚರ್ಚೆ ಇವತ್ತು ಮುಖ್ಯವಾಗಿ ನಡೆಯುತ್ತೆ. ಶ್ವೇತಾ, ಥ್ಯಾಂಕ್ ಯು ವಿದ್ಯಾ, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.